ಶ್ರೀ ಹರಿವಾಯುಗುರುಭ್ಯೋ ನಮಃ. ಓಂ ವಂದೇ ವಿಷ್ಣುಂ ನಮಾಮಿ ಶ್ರಿಯಮಥ ಚ ಭುವಂ ಬ್ರಹ್ಮವಾಯೂ ಚ ವಂದೇ ಗಾಯತ್ರೀಂ ಭಾರತೀಂ ತಾಮಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವೀಂ ವಂದೇ ಸುಪರ್ಣೀಮಹಿಪತಿದಯಿತಾಂ ವಾರುಣೀಮಪ್ಯುಮಾಂ ತಾಂ ಇಂದ್ರಾದೀನ್ ಕಾಮಮುಖ್ಯಾನಪಿ ಸಕಲಸುರಾನ್ ತದ್ಗುರೂನ್ಮದ್ಗುರೂಂಶ್ಚ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಸಾಧಿತಾ ಕಿಲ ಸತ್ತತ್ವಂ ಬಾಧಿತಾ ಕಿಲ ದುರ್ಮತಂ ಬೋಧಿತಾ ಕಿಲ ಸನ್ಮಾರ್ಗಂ ಮಾಧವಾಖ್ಯಯತಿಂ ಭಜೆ. ಸಂಸ್ಥಾನ ರಕ್ಷಣೆ ಶೂರಾನ್ ಪ್ರಸನ್ನಾನ್ ರಾಘವಾರ್ಚನೆ ಪ್ರಣಮಾಮಿ ಗುರೂನ್ ನಿತ್ಯಂ ಪ್ರಸನ್ನಶೂರಮಾಧವಾನ್. ಪ್ರಸನ್ನಶೂರಮಾಧವಕರಾಬ್ಜೋತ್ಥಾನ್ ಯತೀಶ್ವರಾನ್ ವೀರರಾಮರತಾನ್ ವಂದೇ ವಿದ್ಯಾಸಾಗರಮಾಧವಾನ್. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೇ ಗುರೂನ್ ಮಮ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ವಿದ್ಯಾವಲ್ಲಭಮಾಧವತೀರ್ಥಗುರುಭ್ಯೋ ನಮಃ. ಹರಿ ಓಂ. ಓಂ ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭವ್ಯಭವತ್ಪ್ರಭುಃ ಭೂತಕೃದ್ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತಭವ್ಯಭವನ್ನಾಥಃ ಪವನಃ ಪಾವನೋ ಅನಲಃ ಕಾಮಃ ಕಾಮಕೃತ್ ಕಾಂತಃ ಕಾಮಃ ಕಾಮಪ್ರದಃ ಪ್ರಭುಃ. ನಮ್ಮ ವಿಷ್ಣು ಸಹಸ್ರನಾಮ ಪಾಠದಲ್ಲಿ ನಾವು ನಿನ್ನೆಯ ದಿನ ಕಾಮಕೃತ್ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ. ಇವತ್ತು ಕಾಂತಃ ಎಂತ ಭಗವಂತನ ನಾಮ, ಆ ನಾಮವನ್ನು ಹೇಳ್ಕೊಳ್ಳೋಣ. ಸ್ವತಃ ಪ್ರಧಾನತಶ್ಚ ಪ್ರಿಯತ್ವಾತ್ ಕಾಂತಃ ಹೃದಯಂ ಪ್ರಿಯಮುಚ್ಚಿತ್ಕಂ ಕಾಂತಮಿತ್ಯಭಿಧೀಯತೆ ಆಭಿಧಾನಂ ಅಸಾಧಾರಣ್ಯೇನ ವ್ಯಪದೇಶಃ ಇತಿ ಸ್ವತಃ ಪ್ರಧಾನತಃ ಇತಿ ಚ ಲಭ್ಯತೆ. ಕಮು ಕಾಂಚೌ ಕಾಂತಿರಿಚ್ಛಾ ಇಚ್ಛಾ ವಿಷಯತ್ವಾತ್ ಕಾಂತಃ. ಭಗವಂತ ಪ್ರಧಾನವಾಗಿ ಪ್ರಿಯನಾಗಿದ್ದಾನೆ. ಎಲ್ಲರಿಗೂ ಸ್ವಾಭಾವಿಕವಾಗಿ ಪ್ರಧಾನವಾಗಿ ಪ್ರಿಯನಾಗಿದ್ದಾನೆ. ದೇವರಂದರೆ ಯಾರಿಗಿಷ್ಟ ಇಲ್ಲ? ನಾಸ್ತಿಕರಿಗೆ ಬಿಟ್ಟರೆ ಆಸ್ತಿಕರೆಲ್ಲರಿಗೂ ಕೂಡ ನಮ್ಮ ಮನೆಯಲ್ಲಿ ನಮಗೆ ಅಪ್ಪ ಇಷ್ಟ ಆಗ್ಬೋದು, ಅಮ್ಮ ಇಷ್ಟ ಆಗದೆ ಇರ್ಬೋದು, ಅಪ್ಪ ಇಷ್ಟ ಆಗದೆ ಇರೋದು, ಅಕ್ಕ ತಂಗಿ ಒಬ್ರು ಇಷ್ಟ ಆಗ್ತಾರೆ, ಒಬ್ರು ಇಷ್ಟ ಆಗಲ್ಲ. ಆದರೆ ಆಸ್ತಿಕರು ಅಂತ ಅನಿಸಿಕೊಂಡ ಎಲ್ಲರಿಗೂ ಕೂಡ, ಅಂದರೆ ಎಲ್ಲ ಜೀವರಾಶಿಗಳಿಗೂ ಪ್ರಧಾನವಾಗಿ ಒಬ್ಬರು ಹೇಳಿಸ್ಕೊಟ್ಟು ಅಲ್ಲದೆ ಸ್ವತಃ ಸ್ವಾಭಾವಿಕವಾಗಿ, ಅದಕ್ಕೆ ಸ್ವತಃ ಪ್ರಧಾನಶ್ಚ ಪ್ರಿಯತ್ವಾತ್ ಕಾಂತಃ, ಸ್ವಾಭಾವಿಕವಾಗಿ ಸಹಜವಾಗಿ ಎಲ್ಲರಿಗೂ ಭಗವಂತ ಪ್ರಧಾನವಾಗಿ ಪ್ರಿಯನಾಗಿದ್ದಾನಾದ ಕಾರಣ ಭಗವಂತನಿಗೆ ಕಾಂತಃ ಅಂತ ಹೆಸರು. ಇನ್ನು 2, 3, 4, 5 ಪ್ರಮಾಣಗಳು ಓದಿ ಅದರ ವಿವರಣೆಯನ್ನು ಕೊಡ್ತಾ ಬರ್ತೇನೆ. ತದೇತತ್ ಪ್ರೇಯಃ ಪುತ್ರಾತ್ ಪ್ರೇಯೋ ವಿತ್ತಾತ್ ಪ್ರೇಯೋ ಅನ್ಯಸ್ಮಾತ್ ಅಂತರತರಂ ಯದಯಮಾತ್ಮ ಸ ಏಷ ವಿಷ್ಣುರ್ಭಗವಾನ್ ಪುತ್ರಾತ್ ವಿತ್ತಾತ್ ತಥಾತ್ಮನಃ ಅನ್ಯಸ್ಮಾದಪಿ ಸರ್ವಸ್ಮಾತ್ ಪ್ರೇಷ್ಠ ಏವ ಸ್ವಭಾವತಃ. ಬೃಹದಾರಣ್ಯಕೋಪನಿಷದಿ ಯಾಜ್ಞವಲ್ಕ್ಯ ಮೈತ್ರೇಯೀಂ ಪ್ರತಿ ನವಾರೇ ಪ್ರತ್ಯುಃ ಕಾಮಾಯ ಪತಿ ಪ್ರಿಯೋ ಭವತ್ಯಾತ್ಮನಸ್ತು ಕಾಮಾಯ ಪತಿ ಪ್ರಿಯೋ ಭವತಿ ಇತ್ಯಾದಿನ ಭಗವದಿಚ್ಛಾನುಗುಣೇನೈವ ತದತಿರಿಕ್ತಂ ಪ್ರಿಯಂ ಭವತಿ ಇತಿ ಸಮರ್ಥಿತವಾನ್. ಪ್ರಾಣಬುದ್ಧಿಮನಸ್ವಾತ್ಮದೇಹಾಪತ್ಯಧನಾದಯಃ ಯತ್ ಸಂಪರ್ಕಾತ್ ಪ್ರಿಯ ಆಸನ್. ಇನ್ನು ಸರ್ವತೋಪಿ ಪ್ರಿಯೋ ಹ್ಯಾತ್ಮ ತಸ್ಯಾಪಿ ಪ್ರಿಯತಾಂ ಹರಿಹಿ ಆಪಾದಯತಿ. ಈ ರೀತಿಯಾಗಿ ಮತ್ತು
ಆತ್ಮನೋಪಿ ಪ್ರಿಯತ್ವಂತು ತೇನೈವ ಕೃತಮಂಜಸ ವಿಷ್ಣೋರಿಚ್ಛಾಬಲೇನೈವ ಸ್ವಯಂಚ ಸ್ವಪ್ರಿಯೋ ಭವೇತ್ ತತಃ ಕೋ ನ್ವಪರಃ ಪ್ರಿಯಃ ಅಸ್ಮಿನ್ ಪ್ರಿಯೇ ಪ್ರಿಯಂ ಸರ್ವಂ ತಸ್ಮಾದೇಕಃ ಪ್ರಿಯೋ ಹರಿಃ ತಸ್ಮಾತ್ ಸ್ವಾತ್ಮನೋಪಿ ಪ್ರಿಯೋ ಹರಿಃ. ಈ ರೀತಿಯಾಗಿ ನಮಗೆ ನಮ್ಮ ಮಕ್ಕಳು, ಸ್ನೇಹಿತರು ಇವರೆಲ್ಲರೂ ನಮಗೆ ಬಹಳ ಪ್ರಿಯವಾದವರು. ಈ ಪ್ರಮಾಣಗಳ ಒಂದು ಎಲ್ಲ ಅರ್ಥ ಇದು. ಈ ಕಾರಣಗಳಿಂದಾಗಿ ಭಗವಂತ ಕಾಂತಃ ನಾಮವಾಚ್ಯನು ಅಂತ ಹೇಳ್ತಾರೆ. ನಮ್ಮನೇಲಿ ನಾನು ಇವಾಗ ಹೇಳಿದಂತೆ ನಮ್ಮನೇಲಿ ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು ಎಲ್ಲ ನಮಗೆ ಪ್ರಿಯವಾದದ್ದೇ. ಆದರೆ ಇವೆಲ್ಲದಕ್ಕಿಂತ ನಮಗೆ ಭಗವಂತನು ಮುಖ್ಯವಾಗಿ ಸ್ವಾಭಾವಿಕನಾಗಿ ಪ್ರಿಯನಾಗಿರ್ತಾನೆ. ನಾವು ಎಷ್ಟೇ ನಮ್ಮ ಮನೆಯಲ್ಲಿ ಏನು ಕಟ್ಕೊಂಡ್ರೂ ಕೂಡ ದೇವರಿಗೆ ಅಂತ ಒಂದು ದೇವರ ಮನೆ ಅಂತ ಮಾಡಿ ಅವನಿಗೆ ನಮ್ಮ ಮನೆಯಲ್ಲಿರುವ ಎಲ್ಲ ಕೋಣೆಗಳಕ್ಕಿಂತ ಹೆಚ್ಚು ಪವಿತ್ರವಾಗಿ, ಚೆನ್ನಾಗಿ, ಶುಭ್ರವಾಗಿ, ಶುದ್ಧವಾಗಿ ಇಟ್ಕೊಳ್ತೇವೆ. ಯಾಕೆ? ನಮ್ಮ ಹೆಂಡತಿ, ಮಕ್ಕಳು ಇವರೆಲ್ಲರಕ್ಕಿಂತ ಹೆಚ್ಚು ನಮಗೆ ಇಷ್ಟವಾದವನು, ಪ್ರೀತಿಯಾದವನು, ಸ್ವತಃ ನಮಗೆ ಪ್ರಿಯನಾದವನು ಯಾರು ಅಂದರೆ ಭಗವಂತ. ಆದ ಕಾರಣ ಅವನಿಗೆ ಕಾಂತಃ ಅಂತ ಹೆಸರು. ಇನ್ನು ಉಳಿದ ಪದಾರ್ಥಗಳು ಎಲ್ಲವೂ ಕೂಡ ನಮಗೆ ಪ್ರಿಯವಾದದ್ದು. ನಮ್ಮ ಜೀವನದಲ್ಲಿ, ನಮ್ಮ ಮನೆಯಲ್ಲಿ ಮಿಕ್ಕ ಪದಾರ್ಥಗಳು ಕೂಡ ನಮಗೆ ಅತ್ಯಂತ ಪ್ರಿಯವಾಗಿರುತ್ತೆ. ಆದರೆ ಇಲ್ಲಿ ನಮಗೆ ಮಿಕ್ಕ ಪದಾರ್ಥಗಳು ಪ್ರಿಯವಾಗಿರಬೇಕು ಅಂತ ಹೇಳಿದರೂ ಕೂಡ ಅದು ನಮಗೆ ಪ್ರಿಯವಾಗಲ್ಲ. ಭಗವಂತ ಆ ಪದಾರ್ಥಗಳ ಮೇಲೆ ನಮಗೆ ಇಚ್ಛಾ ಹುಟ್ಟಿಸಿದರೆ, ಅಂದರೆ ಈ ಪದಾರ್ಥದ ಮೇಲೆ ಇವನಿಗೆ ನಾನು ಇಚ್ಛಾ ಬರಬೇಕು ಅಂತ ಅವನ ಇಚ್ಛೆಗೆ ಬಂದರೆ ಆಗ ನಮಗೆ ಆ ಪದಾರ್ಥಗಳ ಮೇಲೆ ಇಚ್ಛೆ ಬರುತ್ತೆ, ಅವನ ಇಚ್ಛೆಗೆ ಅನುಗುಣವಾಗಿ. ಅಷ್ಟೇ ಅಲ್ಲ, ಅವನ ಸಂಪರ್ಕದಿಂದಲೇ ಎಲ್ಲ ಪದಾರ್ಥಗಳ ಮೇಲೂ ಉಳಿದ ಪದಾರ್ಥಗಳು ನಮಗೆ ಪ್ರಿಯ ಅಂತ ಅನಿಸುತ್ತೆ. ಅಂದರೆ ಇಲ್ಲಿ ತತ್ವವನ್ನು ಹೇಳ್ತಾ ಇದ್ದಾರೆ. ನನಗೆ ನನ್ನ ಹೆಂಡತಿ ಮಕ್ಕಳ ಮೇಲೆ ಪ್ರೀತಿ ಬರಬೇಕು ಅಂತಂದರೂ ಭಗವಂತ ನನ್ನಲ್ಲಿ ಇದ್ದು ಅವರ ಮೇಲೆ ಪ್ರೀತಿಯನ್ನು ಹುಟ್ಟಿಸಿ ಅವರಲ್ಲೂ ನಮ್ಮ ಮೇಲೆ ಪ್ರೀತಿ ಇರುವಂತೆ ಮಾಡಿ ಆ ಪರಸ್ಪರ ಪ್ರೀತಿ ಅವನೇ ಉಂಟು ಮಾಡ್ತಾನೆ. ಅವನು ಇದ್ದು ಉಂಟು ಮಾಡಿದರೆ ನಮಗೆ ಪ್ರೀತಿ ಇರುತ್ತೆ. ಹಾಗೆ ಪ್ರತಿಯೊಂದು ಪದಾರ್ಥದಲ್ಲೂ ಅದು ಜಡ ಪದಾರ್ಥವಾಗಲಿ ಚೇತನ ಪದಾರ್ಥವಾಗಲಿ ಆ ಪದಾರ್ಥಗಳಲ್ಲಿ ಭಗವಂತ ಸ್ವತಃ ತಾನು ಇದ್ದು ನಮಗೂ ಆ ಪದಾರ್ಥಕ್ಕೂ ಸಂಪರ್ಕವನ್ನು ಏರ್ಪಡಿಸಿ ಆ ಪದಾರ್ಥ ನಮಗೆ ಪ್ರಿಯ ಆಗುವಂತೆ ಮಾಡ್ತಾನೆ ಭಗವಂತ. ಇದು ಭಗವಂತನ ಒಂದು ವಿಚಿತ್ರವಾದ ವ್ಯಾಪಾರ. ಅದಕ್ಕೆ ಪ್ರೇರ್ಯ ಪ್ರೇರಕ, ನಿಯಮ್ಯ ನಿಯಾಮಕ, ಅವನೇ, ಎಲ್ಲವೂ ಅವನೇ. ಪ್ರೇರಕರಲ್ಲಿ ಪ್ರೇರಕನಾಗಿದ್ದು ಪ್ರೇರಣೆ ಮಾಡ್ತಾನೆ. ಪ್ರೇರ್ಯರು ಆ ಪ್ರೇರಣೆಗೆ ಒಳಗಾಗುವವರಲ್ಲಿ ಪ್ರೇರ್ಯ ಶಬ್ದವಾಚನಾಗಿ ಪ್ರೇರ್ಯರಲ್ಲಿದ್ದು ಅವರಿಗೆ ಅದು ತಲೆಗೆ ಹತ್ತುವಂತೆ ಮಾಡ್ತಾನೆ. ಇದೆಲ್ಲವೂ ಒಂದು ಭಾಗ. ಇನ್ನೊಂದು, ನಮಗೆ ಯಾರಿಗಾದರೂ ನಾವು ಕೇಳಿದರೆ ಏನು ಹೇಳ್ತೀವಿ? ನಿಮಗೆ ಯಾರು ಇಷ್ಟ, ಯಾವುದು ಇಷ್ಟ ಅಂತ ಹೇಳಿದರೆ ನಾವೇನು ಹೇಳ್ತೇವೆ? ನನಗೆ ಅಪ್ಪ ಇಷ್ಟ, ಅಮ್ಮ ಇಷ್ಟ, ಹೆಂಡತಿ, ಏನೇನೋ ಹೇಳ್ತೇವೆ. ಮತ್ತು ಯಾವುದಿಷ್ಟ ಅಂದರೆ ನನಗೆ ಐಫೋನ್ ಮೊಬೈಲ್ ಇಷ್ಟ, ಇದಿಷ್ಟ, ಇನ್ನು ಏನೇನೋ ಹೇಳ್ತೇವೆ. ಆದರೆ ಇದೆಲ್ಲವೂ ನಾವು ಸುಳ್ಳು ಹೇಳ್ತಾ ಇದ್ದೇವೆ, ಆತ್ಮವಂಚನೆ ಮಾಡ್ಕೊಂಡು ಹೇಳ್ತಾ ಇದ್ದೇವೆ. ಎಲ್ಲರಿಗೂ ಅವರ ಮೇಲೆ, ನನ್ನ ಮೇಲೆ ನನಗೆ ಇರುವಷ್ಟು ಪ್ರೀತಿ ಇನ್ನು ಯಾವುದ್ರ ಮೇಲೂ ಇಲ್ಲ. ಮೊದಲು ನನ್ನ ಮೇಲೆ ನನಗೆ ಮಹಾಪ್ರೀತಿ, ನಾನು ಆದ ಮೇಲೆ ಮಿಕ್ಕವರೆಲ್ಲರೂ. ಫಸ್ಟ್ ಪ್ರಯಾರಿಟಿ ನನ್ನ ಮೇಲೆ ನನಗೆ ಇರುವಷ್ಟು ಪ್ರೀತಿ, ನಾನು ಮಹಾಪ್ರಿಯ, ಆದ ಮೇಲೆ ಮಿಕ್ಕಿದ್ದೆಲ್ಲವೂ ಕೂಡ. ನನ್ನ ಮೇಲೆ ನನಗೆ ಪ್ರೀತಿ ಬರೋದು ಅಂತಂದರೆ ಅದು ನನ್ನ ಮೇಲೆ ನನಗೆ ಪ್ರೀತಿ ಬರುವಂತೆ ಮಾಡುವನು ಕೂಡ ಭಗವಂತನೇ. ಆ ರೀತಿಯಾಗಿ
ನನ್ನ ಮೇಲೆ ನನಗೆ ನಾನು ಪ್ರಿಯನಾದಷ್ಟು ಇನ್ನು ಯಾರೂ ನನಗೆ ಆಗುವುದಿಲ್ಲ ಅಂತ ನಮಗೆ ಆ ಇಚ್ಛೆಯನ್ನು, ನಮ್ಮ ಮೇಲೆ ನಮಗೆ ಅಷ್ಟು ಪ್ರೀತಿಯನ್ನು ಉಂಟು ಮಾಡುವವನು ಕೂಡ ಭಗವಂತನೇ. ಹೇಳ್ತಾರೆ, ಆತ್ಮನೋಪಿ ಪ್ರಿಯತ್ವಂತು ತೇನೈವ ಕೃತಮಂಜಸ ವಿಷ್ಣೋರಿಚ್ಛಾಬಲೇನೈವ ಸ್ವಯಂಚ ಸ್ವಪ್ರಿಯೋ ಭವೇತ್. ಆ ಭಗವಂತನ ಒಂದು ಇಚ್ಛಾಬಲದಿಂದ, ಅವನ ಇಚ್ಛೆಯಿಂದಲೇ ನನ್ನ ಮೇಲಾದರೂ ನನಗೆ ಮಹಾಪ್ರೀತಿ. ನಾನು ಆದಮೇಲೇ ಮಿಕ್ಕಿದ್ದೆಲ್ಲವೂ ಕೂಡ ಅದು ಕೂಡ ಭಗವಂತನೇ ಕೊಡ್ತಾನೆ. ಇದು ಅಂದರೆ ಎಲ್ಲರಲ್ಲೂ ನನ್ನ ಮೇಲೆ ನನಗೆ ಪ್ರೀತಿ ಉಂಟಾಗಲಿಕ್ಕೂ, ಪ್ರಿಯನಾಗಲಿಕ್ಕೂ, ನನ್ನ ಹೆಂಡತಿ ಮಕ್ಕಳು ನನಗೆ ಪ್ರಿಯನಾಗಲಿಕ್ಕೂ, ಭಗವಂತನೇ ಎಲ್ಲರಕ್ಕಿಂತ ಹೆಚ್ಚಾಗಿ ಪ್ರಿಯನಾಗಲಿಕ್ಕೂ ಕೂಡ ಎಲ್ಲವೂ ಭಗವಂತ ಅವನು ಇದ್ದು, ನಮ್ಮಲ್ಲಿದ್ದು ಅವನು ಪ್ರಿಯನಾಗಿ ಮಾಡ್ತಾನೆ. ಆದ ಕಾರಣ ಅವನಿಗೆ ಕಾಂತಃ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಇನ್ನೊಂದು ಸ್ವಾರಸ್ಯ ಇದೇ ತತ್ವ, ಅಂದರೆ ನಿಜ ಸತ್ಯವಾದ ಅಂಶ. ನಿಮಗಿಲ್ಲಿ ನಾನು ಇದಕ್ಕೆ ಒಂದು ಸರಿಯಾದ ಒಂದು ಶಾಸ್ತ್ರದ ದೃಷ್ಟಾಂತವೇ ಕೊಡ್ತೇನೆ. ಇಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಭಕ್ತಿಯ ನಿರ್ವಚನವನ್ನು ಹೇಳ್ತಾರೆ. ಮಹಾತ್ಮ್ಯಜ್ಞಾನಪೂರ್ವಕ ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿರಿತಿ ಪ್ರೋಕ್ತಸ್ತಯ ಮುಕ್ತಿರ್ನ ಚಾನ್ಯಥಾ ಅಂಥೇಳಿ. ಮಹಾತ್ಮ್ಯಜ್ಞಾನಪೂರ್ವಕವಾದ ಸುದೃಢವಾದ ಸರ್ವತೋಧಿಕವಾದ ಸ್ನೇಹ, ಪ್ರೀತಿ, ಅಭಿಮಾನ, ಭಕ್ತಿ ಅದು ಒಂದೇ ಮುಕ್ತಿಗೆ ಮಾರ್ಗ, ಅದು ಬಿಟ್ಟರೆ ಇನ್ನು ಯಾವುದು ಇಲ್ಲ ಅಂಥೇಳಿ ಆಚಾರ್ಯರು ಭಕ್ತಿಯ ನಿರ್ವಚನವನ್ನು ಹೇಳ್ತಾರೆ. ಅಲ್ಲಿ ಸರ್ವತೋಧಿಕ ಸುದೃಢ ಮಹಾತ್ಮ್ಯಜ್ಞಾನಪೂರ್ವಕ ಭಕ್ತಿಗೆ ಈ 3 ಲಕ್ಷಣಗಳಿರಬೇಕು. ಅದರನ್ನು ಜಯತೀರ್ಥರು ಜಿಜ್ಞಾಸಾಧಿಕರಣದಲ್ಲಿ ಅದಕ್ಕೆ ಈ ಭಕ್ತಿಯ ನಿರ್ವಚನವನ್ನು ಈ ರೀತಿ ಕೊಡ್ತಾರೆ. ಮಹಾತ್ಮ್ಯಜ್ಞಾನಪೂರ್ವಕಕ್ಕೆ ವ್ಯಾಖ್ಯಾನ, ಸುದೃಢ ಎಂಬುದಕ್ಕೆ ವ್ಯಾಖ್ಯಾನ, ಸರ್ವತೋಧಿಕ ಎಂಬುದಕ್ಕೆ ವ್ಯಾಖ್ಯಾನ. ಏನು ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕಾನಂತಾನವದ್ಯ ಕಲ್ಯಾಣ ಗುಣತ್ವಜ್ಞಾನಪೂರ್ವಕ ಸ್ವ ಆತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಅಂತ ಹೇಳ್ತಾರೆ. ಇಲ್ಲಿ ಮಹಾತ್ಮ್ಯಜ್ಞಾನಪೂರ್ವಕ ಅಂತ ಹೇಳಿದ್ರೆ ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕಾನಂತಾನವದ್ಯ ಕಲ್ಯಾಣ ಗುಣತ್ವಜ್ಞಾನಪೂರ್ವಕ. ಅವನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ, ಎಲ್ಲವೂ ಕೂಡ ಅಂತಹ ಜ್ಞಾನದಿಂದ ಭಗವಂತ ಸರ್ವೋತ್ತಮನು ಅಂತ ದೊಡ್ಡ ಅವನು ಜ್ಞಾನ, ಅದು ಮಹಾತ್ಮ್ಯಜ್ಞಾನಪೂರ್ವಕಕ್ಕೆ ವ್ಯಾಖ್ಯಾನ. ಮತ್ತು ಸರ್ವತೋಧಿಕ ಸುದೃಢ, ಈ ಸರ್ವತೋಧಿಕ ಪದಕ್ಕೆ ಇಲ್ಲಿ ಬಂತು. ಏನು ಸರ್ವತೋ, ಎಲ್ಲದಕ್ಕಿಂತ ಹೆಚ್ಚಾಗಿ ಭಗವಂತನಲ್ಲಿ ಪ್ರೀತಿ ಇರಬೇಕು. ಅದಕ್ಕೆ ಜಯತೀರ್ಥರು ಹೇಳ್ತಾರೆ, ಸ್ವ ಆತ್ಮ ಆತ್ಮೀಯ ಸಮಸ್ತ ವಸ್ತುಭ್ಯೋ ಅನೇಕ ಗುಣಾಧಿಕ. ಅದೇ ಇಲ್ಲಿ ಹೇಳ್ತಾ ಇದ್ದಾರೆ. ನನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆಯೋ, ಮೊದಲು ಅದೇ ಹೇಳಿದರು. ನನ್ನ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆಯೋ, ಆತ್ಮ ನನ್ನ ಮೇಲೆ ಆತ್ಮೀಯ, ನನಗೆ ಸಂಬಂಧಪಟ್ಟವರೆಲ್ಲರೂ, ಹೆಂಡತಿ ಮಕ್ಕಳು ತಂದೆ ತಾಯಿ ಎಲ್ಲರೂ, ಆತ್ಮ ಆತ್ಮೀಯ ಮತ್ತು ಸಮಸ್ತ ವಸ್ತುಭ್ಯ, ಎಲ್ಲ ನನಗೆ ಸಂಬಂಧಪಟ್ಟ ವಸ್ತುಗಳ ಮೇಲೆ, ನನ್ನ ಆತ್ಮೀಯರ ಮೇಲೆ, ನನ್ನ ವಸ್ತುಗಳ ಮೇಲೆ ಎಷ್ಟು ಪ್ರೀತಿ ಇದೆಯೋ, ಪ್ರೇಮ ಇದೆಯೋ, ಅದಕ್ಕೆ ಅನಂತ ಪಟ್ಟು ಭಗವಂತನಲ್ಲಿ ಪ್ರೇಮ ಇರಬೇಕು. ಅದು ಸರ್ವತೋಧಿಕ. ಮತ್ತು ಇನ್ನು ಸುದೃಢ ಎಂಬುದಾಗಿ ಅಂತರಾಯ ಸಹಸ್ರೇಣಾಪಿ ಅಪ್ರತಿಬದ್ಧ ನಿರಂತರ ಪ್ರೇಮ ಪ್ರವಾಹ ಭಕ್ತಿ. ನಮಗೆ ಇವಾಗ ಸುದೃಢ ಇಲ್ಲಿ ನಮಗೆ ವಿಷಯಾಂತರ ಆದ ಕಾರಣ ಇಲ್ಲಿ ನನ್ನ ಮೇಲೆ, ನನ್ನ ಆತ್ಮೀಯರ ಮೇಲೆ, ನನ್ನ ವಸ್ತುಗಳ ಮೇಲೆ ಎಷ್ಟು ಪ್ರೀತಿ ಇದೆಯೋ ಅದಕ್ಕೆ ಅನಂತ ಪಟ್ಟು ಭಗವಂತನಲ್ಲಿ ಪ್ರೀತಿ ಇರಬೇಕು. ಅದು ಭಕ್ತಿಯ ನಿರ್ವಚನ, ಒಂದು ಲಕ್ಷಣ. ಹಾಗೆ ಇಲ್ಲಿ ನನ್ನ ಮೇಲೆ ನನಗೆ ಪ್ರೀತಿ, ಅದು ನನ್ನ ಮೇಲೆ ನನಗೆ ಅತ್ಯಂತ ಪ್ರೀತಿಯನ್ನು ಉಂಟು ಮಾಡುವುದೂ ಭಗವಂತನೇ. ನನ್ನ ಮಕ್ಕಳು, ನನ್ನ ಹೆಂಡತಿ, ಆತ್ಮೀಯರು, ಇವರ ಮೇಲೆ
ಪ್ರೀತಿಯನ್ನು ಉಂಟು ಮಾಡುವವನು ಭಗವಂತನೇ. ನನ್ನ ವಸ್ತುಗಳ ಮೇಲೆ ನನಗೆ ಪ್ರಿಯವಾದದ್ದು ಅಂತ ಉಂಟು ಮಾಡುವವನು ಭಗವಂತನೇ. ಇದೆಲ್ಲವೂ ಭಗವಂತನೇ ಮಾಡ್ತಾನೆ ಪ್ರಿಯವಾಗಿ ನಮಗೆ. ಆದ ಕಾರಣ ಅವನು ಮಾಡದೇ ಇದ್ದರೆ ನಮಗೆ ಯಾವುದು ಪ್ರಿಯ ಆಗೋದಿಲ್ಲ. ಆದ ಕಾರಣ ಈ ಕಾರಣದಿಂದ ಭಗವಂತನು ಕಾಂತಃ ಎಂದು ಕರೆಯಲ್ಪಡ್ತಾನೆ ಅಂತ ಈ ಎಲ್ಲ ಪ್ರಮಾಣಗಳ ಒಂದು ಸಾರಾಂಶ. ಇನ್ನು ಇಲ್ಲಿ ಇದು ನೋಡ್ರಿ, ನಮಗಿಷ್ಟು ಭಗವಂತ ಉಪಕಾರ ಮಾಡ್ತಾ ಇದ್ದಾನೆ, ನಮ್ಮ ಮೇಲೆ ಪ್ರೀತಿ, ಎಲ್ಲರ ಮೇಲೆ ಇದೆಲ್ಲ ಇಲ್ಲದೇ ಇದ್ದರೆ ಈ ಜಗತ್ ವ್ಯಾಪಾರವೇ ನಡೆಯೋದಿಲ್ಲ. ನನ್ನ ಮೇಲೆ ನನಗೆ ಪ್ರೀತಿ ಇಲ್ಲದೇ ಇದ್ದರೆ ನಾನು ಯಾವ ಕೆಲಸ ಮಾಡೋದೇ ಇಲ್ಲ. ನನ್ನವರ ಮೇಲೆ ಪ್ರೀತಿ ಇಲ್ಲದೇ ಇದ್ದರೆ ನಾನು ಯಾವ ಉದ್ಯೋಗ ಮಾಡಲ್ಲ, ಸಂಪಾದನೆ ಮಾಡಲ್ಲ. ಇದೆಲ್ಲ ನಾನು ಮಾಡ್ತಾ ಇದ್ದೀನಿ ಅಂದರೆ ಭಗವಂತ ನಮಗೆ ಎಷ್ಟು ಉಪಕಾರವನ್ನು ಮಾಡಿದ್ದಾನೆ. ಒಂದು ಲೌಕಿಕ ಬಿಟ್ಬಿಡೋಣ, ನಾನು ಸಾಧನೆ ಮಾಡ್ಕೋಬೇಕು, ಭಗವಂತನ ಜ್ಞಾನ ಸಂಪಾದನೆ ಮಾಡಿಕೊಂಡು ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ವೈರಾಗ್ಯ, ವೈರಾಗ್ಯದಿಂದ ಭಗವಂತನ ಅನುಗ್ರಹ, ಅನುಗ್ರಹದಿಂದ ನನಗೆ ಮುಕ್ತಿ ಬರಬೇಕು. ಇದು ನನಗಾಗಿ ಮಾಡ್ಕೊಳ್ತಾ ಇದ್ದೇನೆ. ಇದು ಮಾಡುವುದು ಒಂದು ನನ್ನ ಮೇಲೆ ನನಗಿರುವ, ನಾನು ಮುಕ್ತಿಗೆ ಹೋಗಬೇಕು ಅಂತ ನನ್ನ ಮೇಲೆ ನನಗಿರುವ ಪ್ರೀತಿಯಿಂದಲೇ ನಾನು ಇಷ್ಟು ಸಾಧನೆ, ನಾನು ಕೇವಲ ಪಾರಮಾರ್ಥಿಕವಾಗಿ ಮಾತ್ರ ಹೇಳ್ತಾ ಇದ್ದೀನಿ. ಇಷ್ಟು ನಾವು ಮಾಡ್ತಾ ಇದ್ದೀವಿ ಅಂದ್ರೇನು, ನಮ್ಮ ಮೇಲೆ ನಮಗಿರುವ ಪ್ರೀತಿ, ನಾನು ಮೋಕ್ಷಕ್ಕೆ ಹೋಗಬೇಕು, ಮೋಕ್ಷಾನಂದವನ್ನು ಪಡೆಯಬೇಕು ಎಂಬ ಇಚ್ಛಾ ಪ್ರೀತಿ, ಇದೆಲ್ಲ ಭಗವಂತವು ಕೊಟ್ಟು ನಡೆಸ್ತಾ ಇದ್ದಾನೆ. ಇಷ್ಟು ನಡೆಸ್ತಾ ಇದ್ದರೂ ಕೂಡ ಇಲ್ಲಿ ವಿಚಿತ್ರ ಏನು ಅಂತ ಹೇಳಿದರೆ ಅದನ್ನೇ ಹೇಳ್ತಾ ಇದ್ದಾರೆ. ಅದೇ ಭಗವತ್ ತತ್ವ, ಅದೇ ತತ್ವ ರಹಸ್ಯ. ಅದು ಅರಿವಾದಾಗ, ನಮಗೆ ಅದು ಮನಸ್ಸಿಗೆ ಬಂದಾಗ, ತಿಳ್ಕೊಂಡಾಗ ನಾವು ಏನು ಪಾಪಗಳು ಮಾಡಲಿಕ್ಕೆ ಆಗುವುದಿಲ್ಲ. ಆದರೆ ಅದು ಬರಲ್ಲ. ಅದನ್ನೇ ಹೇಳ್ತಾ ಇದ್ದಾರೆ. ಯಥಾ ರಾಜ್ಞಃ ಪ್ರಿಯತ್ವಂತು ಭೃತ್ಯೋ ವೇದ ನ ಚಾತ್ಮನಃ ತಥಾ ಜೀವೋ ನ ಯತ್ ಸಖ್ಯಂ ವೇತ್ತಿ ತಸ್ಮೈ ನಮೋಸ್ತುತೆ ಅಂತ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಸ್ಕಾಂದ ಪುರಾಣ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಇಷ್ಟದಕ್ಕೆಲ್ಲ ಭಗವಂತನೇ ಕಾರಣನಾಗಿ, ಅವನು ನಮಗೆ ಪ್ರಿಯನಾಗಿ, ನಮಗೆ ಪ್ರಿಯತ್ವವನ್ನು ಎಲ್ಲದರ ಮೇಲೆ ಪ್ರೀತಿ ಹುಟ್ಟಿಸಿ ಪ್ರಿಯ ಮಾಡಿದರೂ, ಹೀಗಿದ್ದರೂ ನಮಗೆ ಭಗವಂತನೇ ಅತ್ಯಂತ ಪ್ರೀತಿಪಾತ್ರ ಎಂಬುವಂಥದ್ದು ಜೀವನು ತಿಳಿಯೋದಿಲ್ಲ. ಜೀವನಿಗೆ ಗೊತ್ತಾಗೋದೇ ಇಲ್ಲ, ತಿಳ್ಕೊಳ್ಳೋದೇ ಇಲ್ಲ. ಅವನೇನು ಮಾಡ್ತಾನೆ, ನಮಗೆ ಭಗವಂತ ಬಿಟ್ಟು ಇಷ್ಟು ನಮಗಾಗಿ ಭಗವಂತ ನಮಗೆ ಅವನು ಇಷ್ಟು ನಮಗೆ ಉಪಕಾರ ಮಾಡ್ತಾ ಇದ್ದರೂ ನಾವೇನು ಮಾಡ್ತಾ ಇದ್ದೀವಿ, ಭಗವಂತ ಬಿಟ್ಟು ಯಾರನ್ನಾದರೂ ಕೇಳ್ರಿ, ನಿಮಗೆ ಯಾರು ಪ್ರೀತಿ ಪಾತ್ರರು ಅಂತಂದರೆ ಯಾರು, ನಾನು ಸಹ ಸೇರಿಕೊಂಡು ಭಗವಂತನೇ ನನಗೆ ಪ್ರೀತಿ ಪಾತ್ರ ಅಂತ ಹೇಳೋದೇ ಇಲ್ಲ. ಏನೇನೋ ಹೇಳ್ತೇವೆ ನಿಜ, ಆದರೂ ನಾವು ಹೇಳಲಿಕ್ಕೆ ನಮಗೆ ಆಗಲ್ಲ. ನಮ್ಮಲ್ಲಿ ಅಷ್ಟು ಪರಿಪಕ್ವತೆ ಬಂದಿಲ್ಲ, ತತ್ವವನ್ನು ತಿಳ್ಕೊಂಡಿಲ್ಲ. ಆದರೆ ಆಚಾರ್ಯರು ಹಾಗಲ್ಲ. ವಾಯುದೇವರು ಭಗವಂತನ ಪರಶುಕ್ಲತ್ರಯದಲ್ಲಿ ಸೇರಿದವರು, ಪರಿಶುದ್ಧರು, ಜೀವೋತ್ತಮರು. ಅವರೇನು ಹೇಳ್ತಾರೆ, ನಾನು ಎಷ್ಟೋ ಸಲ ನಿಮಗೆ ಹೇಳಿದಂತೆ ಅನುವ್ಯಾಖ್ಯಾನ ಮಂಗಳಾಚರಣ ಶ್ಲೋಕದಲ್ಲಿ ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ ನಿರ್ದೋಷಂ ಅಂತೆಲ್ಲ ಹೇಳಿ, ಇಂತಹ ನಾರಾಯಣ ನನಗೆ ಪ್ರಿಯತಮಂ ಮಮ, ನನಗೆ ಪ್ರಿಯತಮನು. ಮಧ್ವಾಚಾರ್ಯರು ಅಪ್ಪಿ ತಪ್ಪಿ ಇನ್ನು ಯಾರೂ ನನಗೆ ಪ್ರಿಯತಮರು, ಪ್ರೀತಿ ಇದೆ ಅಂತ ಹೇಳಿಲ್ಲ ಅವರು. ಇಂಥ ಭಗವಂತನೇ, ನಾರಾಯಣನೇ ನನಗೆ ಪ್ರಿಯತಮನು ಅಂತ ಹೇಳ್ತಾರೆ. ಅದು ವಾಯುದೇವರು, ಜೀವೋತ್ತಮರು, ಅವರ ಭಕ್ತಿಯ ಮಟ್ಟವೇ ಬೇರೆ, ಎಲ್ಲರಿಗೂ ಭಕ್ತಿ ಅನುಗ್ರಹಿಸುವರು. ಆದರೆ ಭಗವಂತ ಇಷ್ಟಿದ್ದರೂ ನಮಗೆ ಭಗವಂತ ಪ್ರಿಯನಾದವನು, ಅವನೇ ಪ್ರಧಾನವಾಗಿ ಪ್ರಿಯನಾದವನು. ಕಿಮಲಭ್ಯಂ ಭಗವತಿ ಪ್ರಸನ್ನೇ ಶ್ರೀನಿಕೇತನೇ, ಶ್ರೀನಿಕೇತನನಾದ ಭಗವಂತ ಪ್ರಿಯ, ಅವನು ಪ್ರಸನ್ನನಾಗಿಬಿಟ್ಟರೆ ಇನ್ನಲ್ಲ ಕಿಮ್ ಅಲಭ್ಯಂ, ಯಾವುದು ಸಿಗುವುದಿಲ್ಲ, ಎಲ್ಲವೂ ಸಿಗತ್ತೆ. ನಾವು ಅಂತಹ ಭಗವಂತನಲ್ಲಿ ಅವನೇ ನಮಗೆ ಪ್ರೀತಿಪಾತ್ರನು, ಪ್ರಿಯತಮನು ಅಂತ ತಿಳ್ಕೊಂಡು ಅವನಲ್ಲಿ ಭಕ್ತಿ ಮಾಡಿದರೆ ಉಳಿದಿದ್ದೆಲ್ಲವೂ ನಮಗೆ ಬರುತ್ತೆ. ಆದರೆ ಜೀವ ಅದನ್ನು ತಿಳಿದುಕೊಳ್ಳುವುದಿಲ್ಲ. ಇವಾಗೆ ಅದೇ ಹೇಳ್ತಾ ಇದ್ದಾರೆ, ರಾಜ ತನಗೆ ಪ್ರಿಯನಾಗಿದ್ದಾನೆ ಎಂದು ಭೃತ್ಯನಿಗೆ ತಿಳಿಬೇಕಾಗಿಲ್ಲ. ರಾಜನು ಎಲ್ಲರಿಗೂ ಪ್ರಿಯನೇ, ಆದರೂ ತಿಳಿಯುವುದಿಲ್ಲ. ಹಾಗೆ ನಾವೇನು ಮಾಡ್ತಾ ಇದ್ದೀವಿ, ಇಲ್ಲಿ ಭಗವಂತ ನಮಗೆ
ಅವನೇ ಪ್ರಿಯತಮ. ಆದರೆ ಆಚಾರ್ಯರಿಗಿರೋ ಜ್ಞಾನದ ದೃಷ್ಟಿಯಿಂದ ಭಕ್ತಿಯಿಂದ ಅವರು ಹೇಳ್ತಾರೆ ಪ್ರಿಯತಮನು ನನಗೆ ಭಗವಂತ ಅಂತೇಳಿ. ನಾವು ಅದನ್ನು ತಿಳ್ಕೊಳ್ಳದೆ ನಾವು ಏನು ಮಾಡ್ತಾಯಿದ್ದೀವಿ ಜೀವನದಲ್ಲಿ, ಭಗವಂತನನ್ನು ಬಿಟ್ಟು ಉಳಿದಿದ್ದೆಲ್ಲವೂ ಕೂಡ ನನಗೆ ಪ್ರಿಯವಾದದ್ದು ಅಂತ ಹೇಳಿ ನಾವು ಭ್ರಮಿಸಿ ಜೀವನದಲ್ಲಿ ಸಾಧನಕ್ಕೆ ನಾವು ಧಕ್ಕೆಯನ್ನು ತಂದುಕೊಳ್ತಾ ಇದ್ದೇವೆ, ಸಾಧನೆ ತಪ್ಪಿ ಹೋಗ್ತಾ ಇದೆ. ಆದ ಕಾರಣ ಈ ರೀತಿಯಾಗಿ ನಮ್ಮ ಮೇಲೆ, ನಮ್ಮೆಲ್ಲರ ಮೇಲೆ, ನನ್ನ ಮೇಲೆ ಪ್ರಿಯವನ್ನು ಉಂಟು ಮಾಡುವವನು ಈ ರೀತಿಯಾಗಿ ಭಗವಂತ ಮಾಡ್ತಾನೆ. ಆದ ಕಾರಣ ಭಗವಂತನಿಗೆ ಕಾಂತಃ ಅಂತ ಹೆಸರು ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಸುಂದರನಾಗಿದ್ದಾನೆ ಅಂತ ಇನ್ನೂ ಬೇಕಾದಷ್ಟು ಎಲ್ಲ ಹೇಳಿ ಕಾಂತ ಶಬ್ದಕ್ಕೆ ಇನ್ನೂ ಹೇಳ್ತಾ ಇದ್ದಾರೆ. ಆದರೆ ಸ್ವಲ್ಪ ಯಾವುದೋ ಒಂದು ಅರ್ಜೆಂಟ್ ಕಾಲು ಬರ್ತಾ ಇದೆ, ಅದನ್ನು ಅಟೆಂಡ್ ಮಾಡಬೇಕಾಗಿದೆ. ಆದ ಕಾರಣ ಇನ್ನು 5 ನಿಮಿಷಗಳಿದಾದ ಕಾರಣ ಮುಗಿಸ್ತಾ ಇದ್ದೀನಿ. ಮಿಕ್ಕಿದ್ದು ನಾಳೆ ಪಾಡ್ಯಮಿ, ಪಾಠ ಇಲ್ಲ. ನಾಡದ್ದು ಮುಂದೆ ಕಾಂತ ಶಬ್ದವನ್ನು ಮುಂದುವರಿಸೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು, ಮಧ್ಯೇಶಾರ್ಪಣಮಸ್ತು. ಎಲ್ಲರಿಗೂ ಶುಭಮಸ್ತು.